ಭಾರತದ ಪ್ರತಿದಾಳಿಗೆ ಎಲ್ಲ ಡ್ರೋನ್ಗಳು ಧ್ವಂಸಗೊಂಡಿವೆ. ಪಾಕಿಸ್ತಾನದ ಯಾವುದೇ ಡ್ರೋನ್ ನೆಲ ಮುಟ್ಟಿಲ್ಲ, ಚಿಂದಿ ಎದ್ದು ಕೆಳಗಡೆ ಬಿದ್ದಿವೆ. ಏನಾದರೂ ಸ್ಫೋಟಕ ಘಟಕಗಳನ್ನು ಇಟ್ಟಿದ್ರೆ ಅವು ಕೆಳಗಡೆ ಬಂದು ಬಿದ್ದರೆ ಅದರ ಹಾನಿ ಎಷ್ಟರ ಮಟ್ಟಿಗಿರುತ್ತೆ? ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ವೆರಿ ಸ್ಟ್ರಾಂಗ್ ಸಿಸ್ಟಮ್, ಯಾವುದನ್ನು ಕೂಡ ಒಳಗಡೆ ಬರಕ್ಕೆ ಬಿಡಲ್ಲ. ಒಂದ ಎರಡ ಸಂಗತಿಗಳು 36 ನಗರಗಳನ್ನು ಟಾರ್ಗೆಟ್ ಮಾಡಿತ್ತು ಪಾಕಿಸ್ತಾನ. 36 ನಗರಗಳನ್ನು 400 ಡ್ರೋನ್ಗಳು. ಇವತ್ತೆಷ್ಟು ಬೀಳ್ತಾವೋ ಗೊತ್ತಿಲ್ಲ, ಎಲ್ಲೆಲ್ಲಿ ಆ ಪ್ಲಾನ್ ಮಾಡಿದೆಯೋ ಗೊತ್ತಿಲ್ಲ. ಆದರೆ ಭಾರತ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿದೆ. 15 ದಿವಸದಿಂದ ನೋಡ್ತಾ ಇದ್ದೀವಿ ಪ್ರಧಾನಮಂತ್ರಿಗಳನ್ನು. 15 ದಿವಸದಿಂದ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು, ಉನ್ನತ ಮೀಟಿಂಗ್ಗಳು, ರಕ್ಷಣಾ ವಲಯಕ್ಕೆ ಸೇರಿದಂಥ ಎಲ್ಲ ಹಿರಿಯರ ಜೊತೆಗೆ ಮೀಟಿಂಗ್ಗಳು, ಸೇನಾ ಮುಖ್ಯಸ್ಥರುಗಳ ಜೊತೆಗೆ ಮೀಟಿಂಗ್ಗಳು. ಎಲ್ಲೆಲ್ಲಿ ಪ್ಲಾನ್ ಮಾಡಬೇಕು, ಎಲ್ಲೆಲ್ಲಿ ನೀಲನಕ್ಷೆ ರೆಡಿ ಆಗಬೇಕು, ಎಲ್ಲೆಲ್ಲಿ ಆಮ್ಯುನಿಷನ್ಗಳನ್ನು ರೆಡಿ ಮಾಡಬೇಕು, ಎಲ್ಲಿಂದ ಯಾವ ಪರಿ ದಾಳಿ ಮಾಡಬೇಕು, ಎಲ್ಲ ಪ್ಲಾನು ರೆಡಿ. ಹಾಗಾಗಿನೇ ಅಂಥ ದೊಡ್ಡ ಪ್ರಮಾಣದ ಹಾನಿ ನಮಗೇನು ಆಗ್ತಾ ಇಲ್ಲ. ಅದರ ಹಾನಿ ಏನಿದ್ರೂ ಕೂಡ ಪಾಕಿಸ್ತಾನಕ್ಕೆ. ಭಿಕ್ಷೆ ಎತ್ತಿರುವಂಥ ಶಸ್ತ್ರಾಸ್ತ್ರಗಳನ್ನು ಇನ್ನೆಷ್ಟರ ಮಟ್ಟಿಗೆ ಅಂತ ಹಾರ್ಸಕ್ಕೆ ಸಾಧ್ಯ ಅವರು?